ಹಲೋ ಗೈಸ್, ನಾನೀಗ ಸ್ವಲ್ಪ ಹೊರಗೆ ಹೋಗುವಂತ ಬಂದೆ. ನಮ್ಮ ರೂಮಿಂದ ಸ್ವಲ್ಪ ಹೊರಗೆ. ಇಲ್ಲಿ ಬಿಸಿಲು ನೋಡಿ ನೀವು, ಇಲ್ಲಿ ಕಣ್ಣಿಗೆ ಹೊಡಿತದೆ ಫುಲ್. ಸೊ ನಮ್ಮ ಇಲ್ಲಿ ಕೆಳಗೆ ನೋಡಿ ಯಾವುದೆಲ್ಲ ಕಾರ್ ಉಂಟು ಅಂತ. ಇದು ಬಂದು ಮಸ್ಟ್ಯಾಂಗ್ ನೋಡಿ, ಮಸ್ಟ್ಯಾಂಗ್ ಹೇಗೆ ಉಂಟು ಅಂತ. ಡುವೆಲ್ ಸೀಟ್ ಅಂತ ಮೇ ಬಿ, ಹೇಗೆ ನೋಡಿ ಮಸ್ಟ್ಯಾಂಗ್. ಸೊ ಮಸ್ಟ್ಯಾಂಗ್. ಇಲ್ಲೊಂದು BMW ಉಂಟು ನೋಡಿ, ಇಲ್ಲೊಂದು BMW ಉಂಟು. ಯಾವ ಸೀಸ್ ನೋಡಲಿಲ್ಲ ನಾನು. ಸೊ ಹಾಗೆ ಸ್ವಲ್ಪ ನಾವು ಸುತ್ತಿ ಬರುವಂತ, ನಮ್ಮ ಸ್ವಲ್ಪ ಮಾಲಿಗೆಲ್ಲ ಹೋಗಿ ಬರುವಂತ ನನಗೆ ಒಂದು ಮನಸ್ಸಾಯಿತು. ಒಂದು ಫ್ರೆಂಡ್ ಒಬ್ಬ ಮೆಸೇಜ್ ಮಾಡಿದ. ಸೊ ಹಾಗೆ ನೋಡಿ, ಟೆಸ್ಲಾ ಉಂಟು ಈಗ, ಟೆಸ್ಲಾ ಬ್ಲ್ಯಾಕ್ ಕಲರ್ ಟೆಸ್ಲಾ. ಸೊ ಹಾಗೆ ನಾವು ಮಾಲಿಗೆ ಹೋಗುವಂತ. ನಂದು ಎಕ್ಸಿಟ್ 4 ಮೇ ಬಿ, ಎಕ್ಸಿಟ್ 4. ನಾನು ಮೆಟ್ರೋ ಸ್ಟೇಷನ್ ಎಕ್ಸಿಟ್ 4 ಇರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೇನೆ ಈಗ. ಸೊ ಈ ಟೈಪ್ ಝೀಬ್ರಾ ಕ್ರಾಸ್ ಇದ್ರೆ ಮಾತ್ರ ನಾವು ಇದು ಮಾಡ್ಲಿಕ್ಕೆ ಆಗ್ತದೆ ಅಂತ, ಕ್ರಾಸ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದ್ರೆ ನಮಗೆ ಕ್ರಾಸ್ ಮಾಡಿದ್ರೆ ಫೈನ್ ಬೀಳ್ತದೆ. ಎಷ್ಟು 10,000 ಸಮಥಿಂಗ್ ಊರಿದ್ದು. ಇದೆಷ್ಟು ಗೊತ್ತಿಲ್ಲ, ಕರೆಕ್ಟ್ ಗೊತ್ತಿಲ್ಲ ಎಷ್ಟು ಅಂತ. ನಾನು ಇದು ಮಾಡ್ತೇನೆ. ಓಕೆ, ಇಲ್ಲಿ 4th ಎಕ್ಸಿಟ್ ಅಂದ್ರೆ ಇದು ಬುರ್ಜಿಮಾನ್ 4 ಎಕ್ಸಿಟ್. ಇಲ್ಲಿ ನಮ್ದು ಮೆಟ್ರೋ ಸ್ಟೇಷನ್ ಉಂಟು, ಮೆಟ್ರೋ ಸ್ಟೇಷನ್ ಇಲ್ಲಿ ಬುರ್ಜಿಮಾನ್ 4 ಎಕ್ಸಿಟ್ ಇರೋದು. ಸೊ ನಾವೀಗ ಮೆಟ್ರೋ ಸ್ಟೇಷನ್ ಬಂದ್ವಿ. ಮೆಟ್ರೋ ಸ್ಟೇಷನ್ ಅಂಡರ್ಗ್ರೌಂಡ್ ನೋಡಿ, ಇಲ್ಲಿ ಫುಲ್ ಜನ ಇರ್ತಾರೆ. ಸೊ ನಾವೀಗ ಬುರ್ಜಿಮಾನ್ ಮಾಲ್ ಬಂದ್ವಿ, ರೀಚ್ ಆದ್ವಿ. ನೋಡುವ ಒಳಗೆ ಹೇಗೆ ಉಂಟು ಅಂತ. ಇಲ್ಲಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಎಲ್ಲವೂ ಇಲ್ಲ, ಆದಷ್ಟು ಟ್ರೈ ಮಾಡ್ತೇನೆ. ಓಕೆ, ಇಲ್ಲಿದ್ದು ರೂಲ್ಸ್ ನಂಗೆ ಗೊತ್ತಿಲ್ಲ, ಫೈನ್ ಬಿದ್ದರೆ ಗೊತ್ತಾ. ಸೊ ಹಾಗೆ ನಾವು ಮಾಲ್ಗೆ ಬಂದ್ವಿ. ಮಾತ್ರ ಮಾಲ್ ಊರಿದ್ದಾಗೆಲ್ಲ ಫುಲ್ ಬೇರೆ ಟೈಪ್ ಉಂಟು. ಸೊ ನಾನು ಆದಷ್ಟು ಕವರ್ ಮಾಡ್ತೀನಿ, ಡೈಲಿ ಆಗ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಡೈಲಿ ದುಬೈದು ಅಪ್ಡೇಟ್ ಬರ್ತಾ ಇರ್ತದೆ. ಸೊ ಹಾಗೆ ನಾವೀಗ ಮ್ಯಾಕ್ಸ್ಗೆ ಬಂದ್ವಿ. ಮ್ಯಾಕ್ಸ್ ಸ್ವಲ್ಪ ನಮ್ಮ ಊರಿಗಿಂತ ಸ್ವಲ್ಪ ಚೀಪ್ ಅಂತೆ. ಸೊ ನೋಡುವ. ಓಕೆ, ಇದು ನಮ್ಮಲ್ಲಿ ಉಳ್ಳಾಲದವನು ಫ್ರೆಂಡ್ ನನಗೆ ಬಂದಾಗ ಮೆಸೇಜ್ ಮಾಡಿದ, ಹಾಗೆ ನಾನು ಮೀಟ್ ಆದೆ. ಹಾಗೆ ತುಂಬ ಮಂದಿ ಮೆಸೇಜ್ ಮಾಡಿದರೆ ಜಾಸ್ತಿ ಎಲ್ಲದಕ್ಕೆ ಫೋಕಸ್ ಮಾಡಿ, ನಮ್ಮದು ಸಹ ಉಂಟಲ್ಲ. ಸೊ ಹಾಗೆ ನಾವು ಇನ್ನು ಡೈಲಿ ನೋಡುವ, ಮೀಟಾಗಿ ಆಗ್ತದಂತ ಟ್ರೈ ಮಾಡುವ. ಓಕೆ, ಅಲ್ಲಿಗ ಎಲ್ಲ ಟೈಪ್ ಇದ್ರೆ ರೇಟ್ಸ್ ಇರ್ತದಂತೆ. ಅಂದರೆ UAE, ದುಬೈ, ಕತ್ತಾರ್ ಮತ್ತು ಶಾರ್ಜಾ, ಒಮಾನ್, ಜಾರ್ಜಿಯಾ, ಹಾಗೆ ತುಂಬಾ ಟೈಪ್ ಇದ್ದು. ನನಗೆ ಅಷ್ಟು ಗೊತ್ತಿಲ್ಲ. ಸೊ ನಮ್ಮ ಫ್ರೆಂಡ್ ಹತ್ರ ಸೇರಿ, ಹೆಸರು ಅನ್ವಾಜ್, ಇವನ ಹತ್ರ ಸೇರಿ ನಾವು ಸ್ವಲ್ಪ ಕಲಿತಿದ್ದೇವೆ. ನೋಡುವ ಎಷ್ಟು ಇನ್ನು ಆಗ್ತದೆ ಅಂತ. ನನಗೆ ಅಷ್ಟು ಗೊತ್ತಿಲ್ಲಲ್ಲ, ಸೊ ಟ್ರೈ ಮಾಡುವ. ಓಕೆ, ಸೊ ಮೇಲೆ ಸ್ವಲ್ಪ ನಾವು ಫುಡ್ ಬೋಟ್ ಹಾಗೆ ಫುಡ್ ಐಟಮ್ ಉಂಟಂತೆ. ಸೊ ನಾವು ವಿಸಿಟ್ ಮಾಡುವ ಮೇಲೆ. ಸೊ ಹೇಗಂತಿದೆ ನಮ್ಮ ದುಬೈ, ಹೇಗೆ ಉಂಟು? ನನಗೆ ಎಷ್ಟು ಗೊತ್ತಿಲ್ಲ, ನನ್ನ ಫ್ರೆಂಡ್ ಬಂದು ಹಾಗೆ ಗೊತ್ತಾದದ್ದು. ನನಗೆ ಸಹ ಜಾಸ್ತಿ ಅದೇ ನನಗೆ ಜಾಸ್ತಿ ಗೊತ್ತಿಲ್ಲ. ಮತ್ತೆ UAE ಅಲ್ಲಿ ಫ್ರೆಂಡ್ಲಿ ಮಾಡ್ಲಿಕ್ಕೆ ಸಹ ನನಗೆ ಹೆದರಿಕೆ. ತುಂಬ ಜನ ಹೇಳಿದ್ದಾರೆ ಮಾಡಬಾರ್ದು ಅಂತ. ಮತ್ತೆ ನಾನು ಒಬ್ಬ ಕರ್ದ ಅಂದ್ರೆ ಗುರ್ತದವನಂತೆ, ಊರಿನವನು, ಉಲಾಲದವನು. ಹಾಗೆ ನಾನು ನನ್ನ ಸ್ವಲ್ಪ ಧೈರ್ಯ ಮಾಡಿ ಬಂದದ್ದು. ಸೊ ನೋಡಿದ್ರೆ ಗುಡ್ ಪರ್ಸನ್. ಸೊ ಹಾಗೆ ಜಾಸ್ತಿ ಬೇರೆಯವ್ರ ಹತ್ರ ಸ್ಪೆಂಡ್ ಮಾಡಿ ಆಗಲ್ಲ. ತುಂಬ ಮಂದಿ ಹೇಳ್ತಿದ್ದಾರೆ ಮೀಟ್ ಆಗುವ ಅಂತ. ನಾನು ಜಾಸ್ತಿ ಫೋಕಸ್ ಮಾಡಿಲ್ಲ ಯಾರಿಗೆ ಸಹ. ಸೊ ಇಲ್ಲಿ ಇವನು ಎಲ್ಲಿ ಹೇಳ್ದ, ನಮ್ಮ ಹತ್ತಿರವಿದ್ದಾನೆ, ಹಾಗೆ ಜಸ್ಟ್ ಮೀಟ್ ಆಗಿ ಬರುವ ಅಂತ. ಸೊ ನೋಡಿದ್ರೆ ಗುಡ್ ಪರ್ಸನ್ ಎಂತ ಫುಲ್ ಫುಡ್ ಇದ್ದು ಎಲ್ಲ. ಇಲ್ಲಿ ಆಂಬಿಯನ್ಸ್ ಎಲ್ಲ ನೋಡಿ ಹೇಗೆ ಉಂಟು ಅಂತ. ಫುಲ್ ನೇಚರ್ ಟೈಪ್ ಉಂಟು ನೋಡಿ, ಫುಲ್ ಮಸ್ತಾಗಿ ಉಂಟು. ನಮ್ಮ ಹೊರಗಿದ್ದು ಹೇಗೆ ಉಂಟು ಹಾಗೆ ಫುಲ್ ಎಂತ ಎಲ್ಲಿಗೆ ಗೊತ್ತಿಲ್ಲ. ಸೊ ನೋಡಿ, ನೀವೇ ನೋಡಿ ಗೊತ್ತಾಗ್ತಲ್ಲ ನಿಮಗೆ. ನೋಡಿ. ಸೊ ಇಲ್ಲಿ ನೋಡಿ ಅಂತೆ ನಮ್ಮ ರೆಸ್ಟೋರೆಂಟ್ ಎಲ್ಲ ಹೇಗೆ ಉಂಟು ಅಂತ. ನಮ್ದೆಲ್ಲ ಟಾಪಲ್ಲಿ ಕೂತ್ಕೊಂಡು ವೇಪ್ ಉಕ್ಕ ಅಂತ ಹೇಳಿದೊಂಡು ಫುಲ್ ಜಾಲಿ ಇಲ್ಲಿ ಒಟ್ರಾಸಿ. ಇದು PVR ಎಂಟ್ರೆನ್ಸ್ ಅಂತೆ ಮೂವಿದ್ದು. ಸೊ ಇಲ್ಲಿ ಗೇಮಿಂಗ್, ನಮ್ಮ ಫಾರಮಲ್ಲಿ ಟೇಪ್ ಸೇಮ್. ಸೊ ಅಂದರೆ ಇಲ್ಲಿದ್ದು ಆಂಬಿಯನ್ಸ್ ಎಲ್ಲ ಚೇಂಜ್, ಸೇಮ್ ಮಾಲ್ ಅದೇ ಟೈಪಲ್ಲಿ ಇರುತ್ತೆ ಎಲ್ಲ ಸಹ. ಮತ್ತು ಮ್ಯಾಕ್ಸಿದ್ದು ಸ್ವಲ್ಪ ಪ್ರೈಸ್ ಕಮ್ಮಿ ಅಂತೆ ಊರಿಗಿಂತ. ನಾನು ಜಾಸ್ತಿ ನೋಡಲಿಲ್ಲ, ನೋಡುವ ಫ್ಯೂಚರಲ್ಲಿ ಹೇಗೆ ಬೈ ಮಾಡುವಾಗ ನಂಗೆ ಗೊತ್ತಾಗ್ತಲ್ಲ. ನನಗೆ ಈಗ ಅಷ್ಟು ಐಡಿಯಾ ಇಲ್ಲ
ನಮ್ಮ ಊರಿದ್ದು ಇಲ್ಲಿಗೆ ಪೇಮೆಂಟ್ ಇದ್ದಾರಲ್ಲ, ನನಗೆ ಅಷ್ಟು ಐಡಿಯಾ ಇಲ್ಲ. ನೋಡುವ, ಕಲಿಬೋದು. ಹೀಗೆ ಫ್ರೆಂಡ್ಸ್ ಸಿಕ್ಕಿದ್ರೆ ಕಲಿಬೋದು. ಓಕೆ, ನೀವು ಸಹ ಸ್ವಲ್ಪ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಯೂಟ್ಯೂಬಲ್ಲಿ ಇನ್ನೂ ಜಾಸ್ತಿ ಫೋಕಸ್ ಮಾಡ್ತೇನೆ. ಊರಿದ್ದು ಯೂಟ್ಯೂಬ್ ಮಾಡಿದರೆ ವೇಸ್ಟ್, ಎಲ್ಲರಿಗೂ ಗೊತ್ತುಂಟು ಊರು. ಮತ್ತು ದುಬೈದು ಸ್ವಲ್ಪ ನೋಡುವ. ಓಕೆ, ಸೊ ಇಲ್ಲಿ ಒಂದು ಐಸ್ ಕ್ರೀಮ್ ಸಿಗ್ತದಂತೆ ಚೀಪ್ ಪ್ರೈಸಲ್ಲಿ. ಅಂದರೆ 2 ರೂಪೀಸ್ ಅಂತ ಹೇಳಿದ, ಮತ್ತು ನನಗೆ ಗೊತ್ತಿಲ್ಲ ಜಾಸ್ತಿ. ನೋಡುವ ಐಸ್ ಕ್ರೀಮ್ ಹೇಗೆ ರೇಟ್ ಅಂತ. ಸೊ ಬಿಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ಬಿಲ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಬಿಲ್ ಬರ್ತದೆ. ಇದು ಎಲ್ಲ ಮಾಲೆಲ್ಲ ಇದ್ದಾಗೆ ಫಸ್ಟ್ ಬಿಲ್ ಬರ್ತದೆ, ಮತ್ತು ನಾವು ಸ್ವಲ್ಪ ವೇಟ್ ಮಾಡಬೇಕು. ಹಾಗೆ ವೇಟ್ ಮಾಡಿದ್ರೆ ಸಿಗ್ತದೆ. ನೋಡುವ ಹೆಂಗಿರ್ತದೆ ಅಂತ ಟೇಸ್ಟ್ ಎಲ್ಲ ಇಲ್ಲಿದ್ದು. ಓಕೆ, ಇದು ಮ್ಯಾಕ್ಡಾನ್ ಇದ್ದು ಐಸ್ ಕ್ರೀಮ್ ಅಂತ. ಇಲ್ಲಿದ್ದು ಟೇಸ್ಟ್ ನೋಡುವ. ಊರಲ್ಲಿದ್ದಾಗೆಲ್ಲ ಊರಲ್ಲಿ ಫಿಲ್ಟರ್ ಆಗಿ ಬರ್ತದೆ. ಇಲ್ಲಿ ಆದರೆ ಇದು ಇದರಲ್ಲಿ ಟೆಸ್ಟ್ ಎಲ್ಲ ಆಗಿ ಟೇಸ್ಟ್ ಇದ್ದರೆ ಮಾತ್ರ ಇವರು ಇದು ಮಾಡೋದು, ಇಲ್ಲದ್ರೆ ಪ್ರೊಸೀಸ್ ಮಾಡಲ್ಲ. ಟೇಸ್ಟ್ ನೋಡುವ. ಸೊ ಇಲ್ಲಿದ್ದು ಐಸ್ ಕ್ರೀಮ್ ಟೇಸ್ಟ್ ನೋಡುವ. ಅಲ್ಲಿ ಫುಲ್ ಮಿಲ್ಕ್, ಅಲ್ಲಿ ಹಾಗೆ ಫಿಲ್ಟರ್ ಆಗಿ ನೀರಲ್ಲಿ ಇಲ್ಲ. ಇಲ್ಲಿ ಒರಿಜಿನಲ್ ಮಿಲ್ಕ್ ಹಾಕಿ ಫುಲ್ ಟೇಸ್ಟ್ ಉಂಟು ಮಾತ್ರ. ಅಲ್ಲಿಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಉಂಟು ಮಾತ್ರ. ಮೇಡ್ ಇನ್ ವಿಯತ್ನಾಂ. ನೈಕಿದು ಬ್ರ್ಯಾಂಡ್. ಇದು ಅವರು 2%. ಬ್ರ್ಯಾಂಡ್ ಇದೆಲ್ಲ ಸ್ವಲ್ಪ ಕಮ್ಮಿಗೆ ಸಿಗ್ತದೆ. 2% ಹಂಗೆ. ಸೊ ಇಲ್ಲಿ ಬ್ಯಾನ್ ಲೆಸ್ ಅಂತ. 238 dirhams. 238 dirham, 235 dirham. ಸ್ವಲ್ಪ ಕಮ್ಮಿಗೆ 6000 ಸಮಥಿಂಗ್ ಆಗ್ತದೆ ನೈಕಿದು ಬ್ರ್ಯಾಂಡ್. ಸೊ ಹಾಗೆ ಸ್ವಲ್ಪ ಡೌನ್ ಮಾಡಿ ಸಿಗ್ತದೆ, ಅಂದರೆ ಸ್ವಲ್ಪ ಕಮ್ಮಿಗೆ ಸಿಗ್ತದೆ. ಬ್ರ್ಯಾಂಡ್ಸ್ ಐಟಮ್ ಅಲ್ಲ. ಸೊ ಹಾಗೆ ಎಷ್ಟು ಉಂಟು, ಎಲ್ಲ ಟೈಪ್ಸ್ ಉಂಟು, ಮಕ್ಕಳು ದೊಡ್ಡವ್ರದ್ದೆಲ್ಲ. ಸೊ ಇದು ನಮ್ಮ ಏನೋ ಫ್ರೆಂಡಿದ್ದು ಶಾಪ್ ಅಂತೆ. ಐಸ್ ಕ್ರೀಮ್ ಟೇಸ್ಟ್ ಹೇಗೆ ಅಂತ ನೋಡುವ. ಐಸ್ ಕ್ರೀಮ್ ಟೇಸ್ಟ್ ಹೇಗೆ ನೋಡುವ. ಸೊ ಯಾವ ಟೈಪ್ ನೋಡುವ ಐಸ್ ಕ್ರೀಮ್ ಟೇಸ್ಟ್. Which one is good? ಎಲ್ಲ ಟೈಪ್ ಇದ್ದು ಉಂಟು. ಡ್ರೈ ಫ್ರೂಟ್ಸ್, ಅದು ಇದು, ಸ್ಟ್ರಾಬೆರಿ, ಅನಾರ್, ತುಂಬ ಟೈಪ್ ಇದ್ದು ಉಂಟು. ಇದು ಟೇಸ್ಟ್ ನೋಡು. ಸ್ಟ್ರಾಬೆರಿ ಅಂತೆ, ಒರಿಜಿನಲ್ ಸ್ಟ್ರಾಬೆರಿ ಅಂತೆ. ನೋಡುವ. ವಾವ್, ಅಡಿಪೊಲುಂಡು ಮಾತ್ರ. ಸೊ ಇಲ್ಲಿದ್ದ ಐಸ್ ಕ್ರೀಮ್ ಎಲ್ಲ ಒಂದು ಲೆವೆಲ್ ಬೇರೆ. ಸೊ ಇಲ್ಲಿ ಗುಡ್ಡೆ ಬಿಸ್ಕೆಟ್ ಸಹ ಉಂಟು. ಗುಡ್ಡೆ ಬಿಸ್ಕೆಟ್ ನೋಡಿ ಅಂತೆ, ಎಲ್ಲ ಟೈಪ್. ಇಲ್ಲಿ ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ ಟೇಸ್ಟಿಗೆ. ಇದು ಪೀನಟ್ ಬಟರ್ ಇದೆ ಅಂತೆ, ಗುಡ್ಡೆ ಬಿಸ್ಕೆಟ್ ಮಿಕ್ಸ್ ಅಂತೆ. ನೋಡುವ ಹೇಗುಂಟು ಅಂತ. ವಾವ್, ನನಗೆ ಎಂತಪ್ಪ, ಸ್ನೀಕರ್ಸ್ ತಿಂದಾಗೆ ಆಗ್ತದೆ. ಸ್ನೀಕರ್ಸ್ ತಿಂದಾಗೆ ಸೇಮ್ ಟು ಸೇಮ್ ಸ್ನೀಕರ್ಸ್. ಅಂದ್ರೆ ಇದು ನ್ಯೂಟೆಲ್ಲಾ ಅಂತೆ. ನೋಡುವ ಹೆಂಗುಂಟು ಅಂತ. ವಾವ್, ಅಂತ ಟೇಸ್ಟ್ ಮಾತ್ರ. ಇಲ್ಲಿದ್ದು ಟೇಸ್ಟ್ ಅಲ್ಟಿಮೇಟ್ ಆಗಿ ಉಂಟು ಮಾತ್ರ. ಅದಕ್ಕೆ ನಾವು ವಿಸಿಟ್ ಮಾಡಿ ಇರೋದು. ಇಲ್ಲಿ ಖಾಲಿ ಸ್ಪೂನ್ ನೋಡಿ ಇರುದಂತ. ಎಲ್ಲ ಸ್ಪೂನ್ ನಮ್ಮ ಕೈಯಲ್ಲಿ ಉಂಟು. ಇಲ್ಲಿ ಸಹ ಬೇರೆ ಟೈಪ್ ಉಂಟು. ಇಲ್ಲಿ ಆರೆಂಜ್ ಮತ್ತೆ ಹೆಸರು ನಂಗೆ ಗೊತ್ತಿಲ್ಲ. ಸೊ ಬನಾನದ್ದು ಉಂಟಂತೆ, ಚಾಕ್ಲೇಟ್ಸ್, ಇದು ಯಾವುದು ಗೊತ್ತಿಲ್ಲ. ಕ್ಲಾಸಿಕ್ ಕಿಂಡರ್ ಅಂತೆ. ಮತ್ತೆ ಆರೆಂಜ್, ಸ್ಟ್ರಾಬೆರಿ, ಮತ್ತೆ ವಿಂಡ್ಬೇರಿ, ತುಂಬ ಟೈಪ್ ವೆರೈಟಿ ಉಂಟು. ಈ ಒಂದು ಬಾರಿ ತಿನ್ಲಿಕ್ಕೆ ಇರೋದು ಮಾತ್ರ. ಓಕೆ, ನೀವು ವಿಸಿಟ್ ಮಾಡಿ ಒಮ್ಮೆ. ಸೊ ಹಾಗೆ ನಾವು ಅದು ಬುರ್ಜ್ಬಾಯಿ ಮಾಲಿಂದ ನಾವು ಹೊರಗೆ ಬಂದ್ವಿ. ಇದು ಮೆಟ್ರೋ ಸ್ಟೇಷನ್ ವಾಪಸ್ ಬಿಸಿಲಿಗೆ ಬಂದ್ರೆ ಎಂತ ಬಿಸಿಲು. ಎತ್ತರ ಡಿಗ್ರಿ ನೋಡಿ. 49 ಡಿಗ್ರಿ ಇರ್ತದೆ ಇಲ್ಲಿ. ಇಲ್ಲಿದ್ದು ಬಿಸಿಲಾಗ್ಲಿಕ್ಕಿಲ್ಲ. ಮತ್ತೆ ನನ್ನ ರೂಮಲ್ಲಿ ಫುಲ್ ಚಳಿ. ಅಲ್ಲಿ ಬೇರೆ, ಹೊರಗೆ ಬಂದ್ರೆ ಬೇರೆ. ಎಂತ ಅವಸ್ಥೆ. ಬರುವ ರೂಟಲ್ಲಿ ಸ್ವಲ್ಪ ಮ್ಯಾನೇಜ್ ಆಗ್ತದೆ. ಹಾಗೆ ಇಲ್ಲಿ ರೂಲ್ಸ್ ಉಂಟು. ರೈಟ್ ಸೈಡ್ ನಿಂತ್ಕೊಳ್ಬೇಕು, ಲೆಫ್ಟ್ ಸೈಡ್ ಅಂದ್ರೆ ಅದನ್ನ ತೋರಿಸ್ತೇನೆ. ಇದು ಈಗ ಇಲ್ಲಿ ರೈಟ್ ಸೈಡ್, ಲೆಫ್ಟ್ ಸೈಡ್ ವಾಕಿಂಗ್ ಮಾಡ್ಲಿಕ್ಕೆ, ರೈಟ್ ಸೈಡ್ ಹೋಲ್ಡಿಂಗ್ ಸ್ಟೇ ಮಾಡ್ಲಿಕ್ಕೆ ತೋರಿಸ್ತೇನೆ. ಇಲ್ಲಿ ನೋಡಿ,
ಇಲ್ಲದ್ರೆ ಈಗ ವಾಕಿಂಗ್ ಮಾಡ್ತಾರೆ. ಇಲ್ಲಿ ನೋಡಿ ಇಷ್ಟೇ ನಿಲ್ಲಲಿಕ್ಕೆ, ಇಲ್ಲದ್ರೆ ಅಲ್ಲಿ ಹಿಂದೆಂತ ಇದು ಮಾಡ್ತಾರೆ. ಅದು ಅರ್ಜೆಂಟ್ ಇದ್ದವರಿಗೆಲ್ಲ ರೈಟ್ಸ್ ಇಂದ ರಪಕ್ಕೆ ಹೋಗ್ಲಿಕ್ಕೆ. ಹಾಗೆ ಇಲ್ಲಿ ರೂಲ್ಸ್ ಮಾತ್ರ ತುಂಬ ಉಂಟು. ಹಾಗೆ ಒಂದೊಂದು ಕಲಿಯುವ, ಓಕೆ, ಒಂದೊಂದೇ ಕಲಿತುಕೊಂಡು ಹೋಗುವ. ನಾವೀಗ ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ರೂಮ್ ಅಂತೆ